ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗ್ನಲ್ಲಿ ತೋರಿಸ್ತೀನಿ ಫಾದರ್ಸ್ ಡೇ ಸ್ಪೆಷಲ್ ಗ್ರೀಟಿಂಗ್, ಫಾದರ್ಸ್ ಡೇ ಔಟಿಂಗ್. ಫಾದರ್ಸ್ ಡೇ ಸ್ಪೆಷಲ್ಗೆ ನನ್ನ ಮಗ ಗ್ರೀಟಿಂಗ್ ಕಾರ್ಡ್ ಮಾಡ್ತಿದ್ದ. ಎಲ್ಲ ಕ್ರಾಫ್ಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡು ಜೋಡಿಸಿ ಕ್ರಾಫ್ಟ್ಸ್ನ ಕಟ್ ಮಾಡಿಕೊಂಡು ಅಂಟಿಸಿ ಫಾದರ್ಸ್ ಡೇ ಪೋಯಮ್ ಬರೆಯೋಕ್ಕೆ ರೆಡಿಯಾಗಿದ್ದ ಅವನು. ಮೊನ್ನೆನೇ ತೋರಿಸಿದ್ದೆ ನಾನು ಅವನಿಗೆ ಒಂದು ವಿಡಿಯೋದಲ್ಲಿ ಈ ಥರ ಮಾಡಬೇಕು ಅಂತ ಮಾಡಿ ಫಾದರ್ಸ್ ಡೇ ಪೋಯಮ್ ಕೂಡ ಹೇಳಿಕೊಟ್ಟಿದೆ. ಸೊ ಫಾದರ್ಸ್ ಡೇ ಪೋಯಮ್ ಬರೆದು ಕಾರ್ಡ್ನ ರೆಡಿ ಮಾಡ್ದೆ ಅಪ್ಪನ ಸಲುವಾಗಿ. ಇಲ್ಲಿ ನೋಡಿ ಅವ್ನು ಫಾದರ್ಸ್ ಡೇ ಕಾರ್ಡ್ ರೆಡಿ ಆಯಿತು, ಗ್ರೀಟಿಂಗ್ ಕಾರ್ಡ್. ಏನು ಹೇಳಿದ್ರು ಚೆನ್ನಾಗಿ ಮಾಡ್ತಾನೆ, ಟ್ರೈ ಮಾಡ್ತಾನೆ ಅವನು. ಮತ್ತು ನಾವು ಈವ್ನಿಂಗ್ ಫಾದರ್ಸ್ ಡೇ ಸ್ಪೆಷಲ್ ಅಂತ ಔಟಿಂಗ್ ಹೋಗಿದ್ವಿ. ಏಷ್ಯನ್ ಫನ್ ವರ್ಲ್ಡ್ ಅಂತ ದೂರನೇ ಇದೆ ಮನೆಯಿಂದ, ಹೋಗಿದ್ವಿ ನಾವು. ಕಾರ್ ಚಾರ್ಜ್ ಮಾಡ್ಕೊಂಡು ಫುಲ್ ಖುಷಿಯಾಗಿ ಓಡಿ ಬಂದ. ಈ ಕಾರ್ ಹತ್ರ ತುಂಬಾ ರಶ್ ಇತ್ತು, ಗೋ ಕಾರ್ಟಿಂಗ್ ಹತ್ರ. ಸೊ ನಾವು ಏನು ಮಾಡಿದ್ವಿ, ಕಾರ್ ಡ್ಯಾಶಿಂಗ್ ಆಟ ಆಡೋಣ ಅಂತ ಕಾರ್ ಡ್ಯಾಶಿಂಗ್ ಹತ್ರ ಬಂದ್ವಿ. ಸೊ ಇನ್ನು ಪಾಳಿಯಲ್ಲಿ ನಿಂತಿದ್ರಲ್ಲ ಕ್ಯೂ. ಸೊ ನಾನು ಮನೆಯಲ್ಲೇ ಸುತ್ತಾಡ್ತಿದ್ವಿ, ಅವ್ರ ಟರ್ನ್ ಬರೋ ಮಟ್ಟ ಸುತ್ತಾಟ ಆಡ್ತಿದ್ವಿ. ಇಲ್ಲಿ ನೋಡಿ ಹರ್ಷಿತ್ ಆ್ಯಂಡ್ ಡ್ಯಾಡಿ ಪ್ಲೇಯಿಂಗ್ ಡ್ಯಾಶಿಂಗ್ ಕಾರ್. ಎವ್ರಿ ವೀಕೆಂಡ್ ಅವನಿಗೆ ನಾನು ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಮನೆಯಲ್ಲೇ ಅವನಿಗೆ ಹೋಲ್ ವೀಕೆಂಡ್ ಬರ್ತೀವಿ ಸುಸ್ತಾಗಿರುತ್ತೆ ಅವನಿಗೆ. ಸೊ ಸ್ವಲ್ಪ ವೀಕೆಂಡಲ್ಲಿ ಎಂಜಾಯ್ಮೆಂಟ್ ಇರಲಿ ಅಂತ ಹೇಳಿ ಕರ್ಕೊಂಡು ಬಂದೀವಿ. ಪಪ್ಪ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ನಾನು ಕರ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಹಾರ್ಸ್ ರೈಡ್ ಮಾಡ್ತಿದ್ದಾನೆ. ನನಗೆ ಎಲ್ಲ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ. ಹಾರ್ಸ್ ರೈಡ್ ನೈಟ್ ಆಗಿತ್ತಲ್ಲ, ಸೊ ರೈಡ್ ಮಾಡಲಿಲ್ಲ, ಹಾರ್ಸ್ ವಾಕ್ ಮಾಡಿಸಿದ್ರು ಅವತ್ತು. ಅಲ್ಲೇ ಪಕ್ಕದಲ್ಲೇ ನಮ್ಮ ಆಂಟಿ ಸಿಕ್ಕಿದ್ರು, ಒಬ್ಬರು ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಅವ್ರ ಜೊತೆ ಮಾತಾಡಿದ್ವಿ, ಕೂಡ ಫೋಟೋ ಸೆಷನ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಇನ್ನೂ ಆಟ ಆಡೋದಿತ್ತು ಅವನಿಗೆ, ಹರ್ಷಿತ್ಗೆ. ಸೊ ಎಲ್ಲ ಟ್ರೈ ಮಾಡೋಣ ಅಂತ ಅವನಿಗೆ ಫುಲ್ ಕಾರ್ಡ್ ರಿಚಾರ್ಜ್ ಮಾಡಿದ್ದ ಅವನು. ಟ್ಯಾಪ್ ಮಾಡೋದು ಆಡೋದು, ನ್ಯೂ ಇದನ್ನು ಬೇಡ ಅಂದರೆ ತುಂಬ ಹೈ ಇದೆ ಅದು. JCB ಟ್ರೈ ಮಾಡ್ತೀನಂತ ಆ ಕಡೆ ಈ ಕಡೆ ಮರಳು ಹಾಕೋದು. ಸೊ ಇದನ್ನು ಟ್ರೈ ಇರಲಿ ಅಂತ ಹೇಳಿ ಆಟ ಆಡ್ತಿದ್ದ ಅವನು. ಎಲ್ಲ ಗೇಮ್ಸ್ 3 ಮಿನಿಟ್ಸ್ ಇದೆ. ಟ್ಯಾಪ್ ಮಾಡೋದು ಆಡೋದು, ಟ್ಯಾಪ್ ಮಾಡೋದು ಆಡೋದು. ಕೌಂಟರಲ್ಲಿ ರಿಚಾರ್ಜ್ ಮಾಡ್ಕೊಂಡು ಬಂದಿರೋದು. ಇಲ್ಲಿಂದ ನಾವು ಗೇಮ್ ಝೋನ್ ಬಂದ್ವಿ. ಗೇಮ್ ಝೋನ್ನಲ್ಲಿ ಎಲ್ಲ ಥರದ ಗೇಮ್ಸ್ ಇರುತ್ತೆ ಮಕ್ಕಳಿಗೆ ಆಡೋದು. ಸೊ ನಾವು ಚೂಸ್ ಮಾಡಬೇಕು ಯಾವುದು, ಯಾವುದು ಹಾರ್ಮ್ಫುಲ್ ಇಲ್ಲ. ಅದು ಆಮೇಲೆ 360 ಡಿಗ್ರಿ ಕೂಡ ಇತ್ತು ಅಲ್ಲಿ, ಮಕ್ಕಳ ಅಲೌಡ್ ಇಲ್ಲ. ಅದು ತುಂಬಾ ತಲೆಗಿದ್ರು. ಸೊ ದಿಸ್ ವಾಸ್ ಗುಡ್. ಆಲ್ಮೋಸ್ಟ್ 20 ಮಿನಿಟ್ಸ್ ಇತ್ತು ಇಲ್ಲಿ. ಸೊ ಮನೇಲಿ ಕೂತು ಬೇಜಾರಾಗೋದ್ರಿಂದ ವೀಕೆಂಡ್ ಎಂಜಾಯ್ ಮಾಡೋದು ಅಂತ ಅವ್ನಿಗೆ ಕರ್ಕೊಂಡು ಬರ್ತೀವಿ ನಾವು. ತುಂಬ ಎಂಜಾಯ್ ಮಾಡ್ತಿದ್ದ ಇಲ್ಲಿ, ಜಂಪಿಂಗ್ ದೇಹಕ್ಕೆ ಒಂದು ಒಳ್ಳೆಯ ವ್ಯಾಯಾಮ ಕೂಡ ಆಗುತ್ತೆ. ಬರೀ ಮೊಬೈಲ್ ಸ್ಕ್ರೀನಿಂಗು TV ನೋಡ್ಕೊಂಡು ಮತ್ತು ಮೈಂಡ್ ಇದಾಗಿಬಿಡುತ್ತೆ ಅಂತ ಸ್ವಲ್ಪ ಎಕ್ಸಸೈಸ್ ಕೂಡ ಆಗಿದೆ ಅಂತ. ಬ್ಯಾಲೆನ್ಸಿಂಗ್ ಕಲಿತಾರೆ ಮಕ್ಕಳ ಜೊತೆ ಆಟ ಆಡ್ತಾರೆ. ಬರೀ ನನಗೆ ಹೇಳಿದೆ ನಾನು ಬ್ಯಾಲೆನ್ಸಿಂಗ್ ಮಾಡ್ಕೊತಾರೆ ಅಂತ, ಬಟ್ ಈ ಜಂಪ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದೆ. ನೋಡೋಣ ರೀಚ್ ಆಗ್ತಾನ ಇಲ್ಲ, ಬ್ಯಾಲೆನ್ಸಿಂಗ್ ಮಾಡ್ತಾನೆ. ಬಂದ್ಬಿಟ್ಟ. ಇಲ್ಲಿಂದ ನಾವು ಎಲ್ಲ ಗೇಮ್ಸ್ ಮುಗಿಸ್ಕೊದ ಕೂಡಲೇ ಚಾಟ್ಸ್ ತಿನ್ನೋಕ್ಕೆ ಹೋಗಿದ್ವಿ. ಇದು ಕೂಡ ಆಟ ಆಡ್ದೆ, ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇದು ಇಲ್ಲಿಂದ ನಾವು ಚಾಟ್ಸ್ ತಿನ್ನೋಕ್ಕೆ, ಐಸ್ ಕ್ರೀಮ್ ತಿನ್ನೋಕ್ಕೆ ತಿಂದು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ. ಸ್ವಲ್ಪ ನೈಟ್ ವ್ಯೂ ಚೆನ್ನಾಗಿರೋದ್ರಿಂದ ನಾವು ಸ್ವಲ್ಪ ರೀಲ್ಸ್ ಮಾಡಿದ್ವಿ, ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಆವತ್ತಿನ ಫಾದರ್ಸ್ ಡೇ ಸ್ಪೆಷಲ್ ಎಂಜಾಯ್ ಮಾಡ್ತಾ ನಾವು ಮನೆಗೆ ಹೊರಟಿದ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ನು ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.